ಇನ್ನು ರಾಜ್ಯದಲ್ಲಿ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರನೇ ಕಾರಣ ಈ ರೀತಿ ಹೇಳ್ತಾ ಇರುವಂಥದ್ದು ಬೇರೆ ಯಾರೂ ಅಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜ್ಯದಲ್ಲಿ ಬೆಲೆ ಏರಿಕೆ ಏನಾಗ್ತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರನೇ ಕಾರಣ ಅನ್ನುವಂಥ ಮಾತನ್ನ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಕೇಂದ್ರದ ವಿರುದ್ಧ ಪ್ರೊಟೆಸ್ಟ್ ಮಾಡಲಿ, ಯಾಕೆಂದ್ರೆ ಬಿಜೆಪಿಯವರ ಆರ್ಥಿಕ ನೀತಿಯೇ ಇದೆಲ್ಲಕ್ಕೂ ಕೂಡ ಕಾರಣ ಅನ್ನುವಂಥ ಮಾತನ್ನ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಬೆಲೆ ಏರಿಕೆ ಏನಾಗ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಕಾರಣ ಅಲ್ಲ, ಮೋದಿ ಆರ್ಥಿಕ ನೀತಿಯಿಂದ ಜನರ ಬದುಕು ನರಕ ಆಗ್ತಾ ಇದೆ. ಹೀಗಾಗಿ ಬಿಜೆಪಿಯವರು ಈಗ ನೇರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿ. ಮೋದಿ ಮಾಸ್ಟರ್ ಸ್ಟ್ರೋಕ್ನಿಂದ ಆರ್ಥಿಕ ಸ್ಥಿತಿ ಹದಗೆಟ್ಟಿದೆ, ಅದಾನಿ ಅಂಬಾನಿ ಪರ ನೀತಿಯಿಂದಲೇ ಇಷ್ಟೆಲ್ಲ ಆಯಿತು ಅನ್ನುವಂಥ ಮಾತನ್ನ ಪ್ರಿಯಾಂಕ್ ಖರ್ಗೆ ಆಕ್ರೋಶಭರಿತವಾಗಿ ಮಾತಾಡ್ತಿದ್ದಾರೆ. ಈಗ ಪೆಟ್ರೋಲು, ಡೀಸೆಲ್ ದರ, ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಮಾಡ್ತಾರೆ? ರಾಜ್ಯ ಸರ್ಕಾರ ಮಾಡುತ್ತಾ? ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಏನು ಗೊತ್ತಾ ಇವರಿಗೆ? ಸ್ವಲ್ಪ ಅದೆಲ್ಲ ತಿಳ್ಕೊಂಡು ಮಾತಾಡಲಿ. ಇವತ್ತು ಮೋದಿ ಅವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶದ್ದು ಇವತ್ತು ಕುಸಿದೋಗಿದೆ. ಇವತ್ತು ನೀವು ಏನು ವರ್ಲ್ಡ್ ಫುಡ್ ಇಂಡೆಕ್ಸ್ನಲ್ಲಿ ನೋಡಿ, ನಾವು 116 ಇದ್ದೀವಿ. ಬಡತನದಲ್ಲಿ ನೋಡಿ ಬರೇ 1% ಜನ ಇವತ್ತು ನಮ್ಮ ರಾಷ್ಟ್ರದ ಎಲ್ಲ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಕೊಂಡಿದ್ದಾರೆ ಅಂದ್ಬಿಟ್ಟು ರಿಪೋರ್ಟ್ ಇದೆ. ಇವತ್ತು ಬರೀ ಅದಾನಿ ಅಂಬಾನಿಗಳಿಗೆ ನೀತಿ ಮಾಡೋದ್ರಿಂದನೇ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು. ಸೊ ಇದೇನೇ ಇದ್ರೂ ಕೂಡ ಜನಾಕ್ರೋಶ ರ್ಯಾಲಿ ಮಾಡಬೇಕಾಗಿರೋದು ಇವರೆಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ವಿನಃ ನಮ್ಮ ಸರ್ಕಾರದ ವಿರುದ್ಧ ಅಲ್ಲ. ನೋಡಿ, ಬಜೆಟ್ ಸೆಷನ್ ಇತ್ತಲ್ಲ, ಇವರೇ ಬಜೆಟ್ ಸೆಷನ್ ಬಗ್ಗೆ ಚರ್ಚೆ ಮಾಡಿದ್ರ? ಇವರು ಬಜೆಟ್ ಸೆಷನ್ನಲ್ಲಿ ಏನಾದರೂ ಮಾಡಿದ್ರ? ಬರೇ ಕೆಲ್ಸಕ್ಕೆ ಬರಲಾರ್ದು ಯಾವುದೋ ಹಲಾಲ್ ಬಜೆಟ್ ಅಂತ ಹೇಳಿದ್ರು, ಯಾವುದೋ ಕೆಲ್ಸಕ್ಕೆ ಬರಲಾರ್ದು ಹನಿ ಟ್ರ್ಯಾಪ್ ವಿಷಯ ತಗೊಂಡ್ರು. ಇದೆಲ್ಲ ಯಾಕೆ ಚರ್ಚೆ ಮಾಡಿಲ್ಲ? ಮಾಡ್ಬೋದಾಗಿತ್ತಲ್ಲ. ಬಜೆಟ್ ಸೆಷನ್ ಇದ್ದಿದ್ದೇ ಅದಕ್ಕೆ. 4 ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ. ಎಳೆಯಾಗಿ ಬಿಚ್ಚಿ ಹೇಳ್ಬೋದಾಗಿತ್ತಲ್ಲ ಜನರಿಗೆ ಎಲ್ಲಿ ನಮ್ಮದು ಲೋಪ ಇದೆ ಅಂತ. ಹೇಳಿದ್ರ? ಅಲ್ಲೇನು ಆಗ್ತಾ ಇರಲಿಲ್ಲ. ಈಗ ಸುಮ್ಮನೆ ಜನರ ಹತ್ರ ಮತ್ತೊಮ್ಮೆ ಹೋಗಿ ಸುಳ್ಳು ಹೇಳೋ ಪ್ರಯತ್ನ ನಡೀತಾ ಇದೆ. ಈಗ ಪೆಟ್ರೋಲು, ಡೀಸೆಲ್